ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ UG NEET 2024 ಪರೀಕ್ಷೆ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ಏನೊಂದು ಪ್ರಕರಣ ದಾಖಲು ಆಗಿತ್ತು, ಇದರ ಬಗ್ಗೆ ಆದರೆ ಒಂದು ಹಿಯರಿಂಗ್ ಆದರೆ ನಡೆದಿದೆ, ಒಂದು ವಿಚಾರಣೆ ಆದರೆ ನಡೆದಿದೆ. ಆ್ಯಂಡ್ ಹಾಗೇನೂ ಸಹ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ. ಎಲ್ಲದರ ಬಗ್ಗೆನೂ ಸಂಪೂರ್ಣವಾಗಿ ಮಾತಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನೂ ಮರಿದೆ ಒಂದು ಲೈಕನ್ನು ಮಾಡಿ. ಸ್ಟೂಡೆಂಟ್ಸು ವೀಡಿಯೋನ ನೋಡ್ತಿದ್ದೀರಾ, ಲೈಕು ಸಬ್ಸ್ಕ್ರೈಬ್ ತುಂಬ ಕಡಿಮೆ ಮಾಡ್ತಿದ್ದೀರಾ, ದಯವಿಟ್ಟು ಎಲ್ಲರೂ ಸಹ ಒಂದು ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, UG NEET 2024 ಪರೀಕ್ಷೆ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಇದರ ಬಗ್ಗೆ ಸಾಕಷ್ಟು ಹಿಯರಿಂಗ್ಸ್ ಆದರೆ ನಡೆಯಿತು. ಸಾಕಷ್ಟು ಹಿಯರಿಂಗ್ಸ್ ನಡೆದಿದ್ದ ಆದಮೇಲೆ ಇವತ್ತೂ ಸಹ ಒಂದು ವಿಚಾರಣೆ ಆದರೆ ನಡೆದಿದೆ. ವಿಚಾರಣೆ ನಡೆದಿದ್ದ ಆದಮೇಲೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಆದರೆ ಹೊರಡಿಸಿದೆ. ಏನೊಂದು ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಅಂತ ಅಂದ್ರೆ, ಈ ಒಂದು 2024 UG NEET ಮರುಪರೀಕ್ಷೆಯನ್ನು ಮಾಡಬೇಕು, ಎಕ್ಸಾಮನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಒಂದಿಷ್ಟು ಜನ ಆದರೆ ಒಂದಿಷ್ಟು ವಿರೋಧಗಳನ್ನು ಮಾಡ್ತಿದ್ರು. ಇಲ್ಲ, ಎಕ್ಸಾಮನ್ನು ಮಾಡಬೇಕು, ಇಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿಬಿಟ್ಟು ಆಗಲಿ. ಆ್ಯಂಡ್ ಹಾಗೇನು ಕೆಲವರು ರೀಸನ್ಸನ್ನು ಕೊಟ್ಟು ಎಕ್ಸಾಮ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪ್ರಕರಣ ಆದರೆ ದಾಖಲ ಆಗಿತ್ತು. ಇದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ನೀಡಿದೆ. ಏನೊಂದು ಆದೇಶನ ನೀಡಿದೆ ಇವತ್ತು ಅಂತ ಅಂದರೆ, NEET UG ಮರುಪರೀಕ್ಷೆಯನ್ನು ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಕ್ಲಿಯರ್ ಆಗಾದರೆ ಡಿಕ್ಲೇರ್ ಆದರೆ ಮಾಡಿದ ಸ್ಟೂಡೆಂಟ್ಸ್ಗಳಿಗೆ ಇದು ಗೊತ್ತಿರಬೇಕು. ಆ್ಯಂಡ್ ಜೊತೆಗೆ ಈ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಒಂದಿಷ್ಟು ವಿಚಾರಗಳನ್ನಾದರೆ ಹಂಚಿಕೊಂಡಿದ್ದಾರೆ. ಏನು ಅಂತ ಅಂದ್ರೆ, ಈ ವರ್ಷ UG NEET 2024 1,08,000 ಸೀಟುಗಳಿಗೆ ನಡೆದ ಪರೀಕ್ಷೆಯಲ್ಲಿ 23 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದರು ಎಂದು ವಿಚಾರಣೆ ವೇಳೆ CGI ತಿಳಿಸಿದ್ದಾರಂತೆ. ಅಂದರೆ 1,08,000 ಸೀಟುಗಳಾದರೆ ಇದಾವೆ. ಇದಕ್ಕೆ ಪರೀಕ್ಷೆಯನ್ನು ನಡೆಸಿದ್ರಲ್ವ ಈ ಒಂದು ನೀಟ್ ಎಕ್ಸಾಮು. ಈ ಒಂದು ನೀಟ್ ಎಕ್ಸಾಮನ್ನು 23 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಾದರೆ ಬರೆದಿದ್ದಾರೆ ಅಂತ ಹೇಳಿಬಿಟ್ಟು ಈಗಾಗಲೇ ಸಹ ವಿಚಾರಣೆ ವೇಳೆ ಹೇಳಿದ್ದಾರೆ. ಆ್ಯಂಡ್ ಅದರ ಜೊತೆಗೆ ಇನ್ನೂ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಈ ಪೈಕಿ 52,000 ಖಾಸಗಿ ಕಾಲೇಜುಗಳು ಹಾಗೂ 56,000 ಸರ್ಕಾರಿ ಕಾಲೇಜುಗಳಲ್ಲಿ ಸೀಟುಗಳಿವೆ ಅಂತ ಹೇಳಿಬಿಟ್ಟು ಕ್ಲಿಯರ್ ಆಗಾದ್ರೆ ಒಂದು ಅಪ್ಡೇಟ್ ಅನ್ನು ಆದರೆ ತಿಳಿಸ್ಕೊಟ್ಟಿದ್ದಾರೆ. ಇದು ಇವತ್ತಿನ ಈ ವಿಡಿಯೋದಲ್ಲಿ ಸ್ಟೂಡೆಂಟ್ಸ್ ನೀವೇನು ತಿಳ್ಕೊಬೇಕು ಅಂತ ಅಂದರೆ, ಇಲ್ಲಿ ಸಾಕಷ್ಟು ಜನರ ಮೈಂಡಲ್ಲಿ ಆದರೆ ಇರುತ್ತಾ ಈ ಒಂದು ಎಕ್ಸಾಮ್ ಏನಾದರೂ ನಡೆಸ್ತಾರಾ ಏನು ಅಂತ ಹೇಳಿಬಿಟ್ಟು. ಇದು ಎಕ್ಸಾಮನ್ನು ನಡೆಸೋದಿಲ್ಲ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ಇವತ್ತು ಒಂದು ಆದೇಶವನ್ನು ಆದರೆ ಕೊಟ್ಟಿದೆ. ಹಾಗಾಗಿ ಸ್ಟೂಡೆಂಟ್ಸ್ ಯಾರನ್ನು ಸಹ ಒಂದು ಹೋಪ್ಸನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ನೆಕ್ಸ್ಟ್ ನಿಮಗೆ ಅಪ್ಕಮಿಂಗ್ ಡೇಸಲ್ಲಿ ಇಷ್ಟೇ ಇರುತ್ತೆ. ಯಾವಾಗ ಕೌನ್ಸಲಿಂಗ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಸ್ಕೆಡ್ಯೂಲನ್ನು ರಿಲೀಸ್ ಮಾಡ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ. ಯಾವಾಗ ಫಸ್ಟ್ ರೌಂಡ್ ಸ್ಕೆಡ್ಯೂಲನ್ನು ರಿಲೀಸ್ ಮಾಡ್ತಾರೆ ಏನು ಅಂತ ಹೇಳಿಬಿಟ್ಟು ನಾನು ಮುಂದಿನ ದಿನಗಳಲ್ಲಾದರೆ ಅಪ್ಡೇಟ್ಸನ್ನು ಕೊಡ್ತೀನಿ. ಸದ್ಯಕ್ಕಿರುವಂತಹ ಅಪ್ಡೇಟು ಇವತ್ತು ಸುಪ್ರೀಂ ಕೋರ್ಟ್ನಿಂದ ಬಂದಿರುವಂತಹ ಅಪ್ಡೇಟು NEET UG ಪರೀಕ್ಷೆ ಕುರಿತು ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಆ್ಯಂಡ್ ಹಾಗೇನೂ ಸಹ ಸುಪ್ರೀಂ ಕೋರ್ಟ್ ತಗೊಂಡಿರುವಂತಹ ನಿರ್ಧಾರ ಕೇಳಿದ ಆದಮೇಲೆ ಸ್ಟೂಡೆಂಟ್ಸ್ಗಳ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಆ್ಯಂಡ್ ಇದೇ ಥರದ ಎಲ್ಲ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.